ಎಲ್ರಿಗೂ ನಮಸ್ಕಾರ. ಗ್ಲಿಮ್ಸ್ ಆಫ್ ಗಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇಂದು ನಮ್ಮ ಪಯಣ ಸಾಗ್ತಾ ಇದೆ ಎತ್ತ ಕಡೆ ಗೊತ್ತೇನು? ಮಲೆನಾಡಿನ ತಪ್ಪಲಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿ ಚಿಲುವಿನ ರೂಢಿಗೆ ಎಂದು ಕುವೆಂಪುರವರು ತಮ್ಮ ಒಂದು ಕವನದಲ್ಲಿ ಮಲೆನಾಡಿನ ಸೊಬಗನ್ನು ಬಣ್ಣಿಸಿರುವಂತೆ ಅದೇ ಮಲೆನಾಡಿಗೆ ಇಂದು ನಮ್ಮ ಪಯಣ ಸಾಗ್ತಾ ಇದೆ. ಬನ್ನಿ ಜೊತೆಯಾಗಿ ಹೋಗೋಣ. ಮಲೆನಾಡಿನ ಮಂಜಿನ ಹನಿಗಳ ನಡುವೆ ಶ್ವೇತ ಪದ್ಮದಲ್ಲಿ ಕುಳಿತಿರುವ ವಾಗ್ದೇವಿ ಜ್ಞಾನದೇವಿ ಶ್ರೀ ಶಾರದಾ ಮಾತೆಯ ದರ್ಶನಕ್ಕೆ ನಾವಿವತ್ತು ಬಂದಿದ್ದೇವೆ. ಈ ಶೃಂಗೇರಿ ಶಾರದಾ ಪೀಠ ಮಂಗಳೂರಿನಿಂದ ಕಾರ್ಕಳ ಮಾರ್ಗವಾಗಿ 107 ಕಿಲೋಮೀಟರ್ ಇದೆ. ಈ ಸ್ಥಳಕ್ಕೆ ಶೃಂಗಗಿರಿ ಅಂತಲೂ ಕರೆಯುತ್ತಿದ್ರಂತೆ. ಈ ಹೆಸರು ಬಂದಿರೋದು ಇಲ್ಲಿನ ಪರ್ವತದಿಂದ, ಅಂದರೆ ಋಷ್ಯಶೃಂಗ ಪರ್ವತ ಅಂತ ಹಿಂದೆ ಈ ಜಾಗವನ್ನ ಕರೆಯುತ್ತಿದ್ರಂತೆ. ಈ ಪರ್ವತದಲ್ಲಿ ಋಷ್ಯಶೃಂಗ ಮಹಾಮುನಿಗಳು ವಾಸಿಸುತ್ತಿದ್ದ ಪ್ರತೀತಿಯಿಂದ ಈ ಹೆಸರು ಬಂದಿತ್ತು. ಶ್ರೀ ಆದಿಶಂಕರಾಚಾರ್ಯರು ಪೀಠ ಸ್ಥಾಪನೆಗಾಗಿ ಸೂಕ್ತ ಸ್ಥಳ ಹುಡುಕಾಟದಲ್ಲಿ ಇರುವಾಗ ತುಂಗಾ ನದಿಯ ದಂಡೆಯ ಮೇಲೆ ಇರುವ ಈ ಜಾಗಕ್ಕೆ ಒಂದಿನ ಬರ್ತಾರೆ. ಆಗ ಅಲ್ಲಿ ಅವರಿಗೆ ಒಂದು ವಿಸ್ಮಯ ಕಾಣುತ್ತೆ. ಅದು ಬಿರು ಬಿಸಿಲಿನ ಹೊತ್ತು. ಆ ಸಂದರ್ಭದಲ್ಲಿ ಗರ್ಭಿಣಿ ಕಪ್ಪೆಯೊಂದು ಹೆರಿಗೆ ಬೇನೆಯಿಂದ ಸಂಕಟ ಪಡುತ್ತಿದ್ದಾಗ ಆ ಕಪ್ಪೆಗೆ ಹಾವೊಂದು ಹೆಡೆ ಎತ್ತಿ ಬಿಸಿಲಿನಿಂದ ರಕ್ಷಿಸುತ್ತಿತ್ತಂತೆ. ಈ ದೃಶ್ಯ ಕಂಡ ಶಂಕರಾಚಾರ್ಯರು ಮೂಕ ವಿಸ್ಮಿತರಾಗುತ್ತಾರೆ. ಜನ್ಮಾಂತರದಲ್ಲೂ ಬದ್ಧ ವೈರಿಗಳಂತಿರುವ ಹಾವು ಕಪ್ಪೆಗಳು ಒಂದಕ್ಕೊಂದು ಸಹಾಯ ಮಾಡುತ್ತಿದ್ದ ಈ ಜಾಗ ಅಪಾರ ಮಹಿಮೆ ಉಳ್ಳದೆಂದು ಗ್ರಹಿಸಿದ ಶ್ರೀ ಶಂಕರಾಚಾರ್ಯರು ಇಲ್ಲಿಯೇ ಶ್ರೀ ಶಾರದಾ ಪೀಠವನ್ನು ಸ್ಥಾಪಿಸಿದ್ರಂತೆ. ಶೃಂಗೇರಿ ಶಾರದಾ ಪೀಠ ಎಂದು ಕರೆಯಲಾಗುವ ಈ ಸ್ಥಳ ಸರಿಸುಮಾರು 1800 ವರ್ಷಗಳಷ್ಟು ಹಳೆಯ ದೇವಾಲಯವನ್ನು ಹೊಂದಿದೆ. ಹಾಗೆಯೇ ಶ್ರೀ ಆದಿಶಂಕರಾಚಾರ್ಯರು ಭಾರತದ ತುಂಬೆಲ್ಲ ಸುತ್ತಾಡಿ 4 ಪೀಠಗಳನ್ನು ಸ್ಥಾಪಿಸುತ್ತಾರೆ. ಅವುಗಳಲ್ಲಿ ಉತ್ತರದಲ್ಲಿ ಬದರಿಕಾಶ್ರಮ ಜ್ಯೋತಿರ್ಪೀಠ, ಪಶ್ಚಿಮದಲ್ಲಿ ದ್ವಾರಕಾ ಶಾರದಾ ಪೀಠ, ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ಹಾಗೂ ದಕ್ಷಿಣದಲ್ಲಿ ಶೃಂಗೇರಿ ಶಾರದಾ ಪೀಠ. ಈ 4 ಆಮ್ನೇಯ ಪೀಠಗಳಲ್ಲಿ ಶಾರದಾ ಪೀಠವು ಒಂದು ಮತ್ತು ಇದು ಮೊದಲು ಸ್ಥಾಪಿಸಿದ ಪೀಠ. ಶೃಂಗೇರಿ ದೇವಾಲಯದ 4 ದಿಕ್ಕುಗಳಲ್ಲಿ ಕೂಡ ದೇವಾಲಯಗಳಿದ್ದು, ಪಶ್ಚಿಮದಲ್ಲಿ ಕೆರೆ ಆಂಜನೇಯ ದೇವಾಲಯ, ಪೂರ್ವದಲ್ಲಿ ಕಾಲಭೈರವ ದೇವಾಲಯ, ದಕ್ಷಿಣದಲ್ಲಿ ದುರ್ಗಾಂಬ ದೇವಾಲಯ ಮತ್ತು ಉತ್ತರದಲ್ಲಿ ಕಾಳಿಕಾಂಬ ದೇವಾಲಯವಿದೆ. ಇಲ್ಲಿನ ಶಾರದಾ ಮಾತೆ ಶ್ರೀಚಕ್ರದ ಮೇಲೆ ಆಸೀನರಾಗಿದ್ದಾರೆ. ಆಕೆಯ ಕೈಯ ಮೇಲ್ಭಾಗದಲ್ಲಿ ಗಿಳಿ ಜಪಮಾಲೆ ಹಿಡಿದಿರುತ್ತಾರೆ. ಸದಾ ಹಸನ್ಮುಖಿಯಾಗಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇಲ್ಲಿ ತಾಯಿ ಶಾರದೆಯ ಮುಂಭಾಗದಲ್ಲಿ ಕುಳಿತು ಮಕ್ಕಳಿಗೆ ವಿದ್ಯಾರಂಭ ಮಾಡಿದರೆ ಅಂತಹ ಮಕ್ಕಳಿಗೆ ವಿದ್ಯೆ ಬುದ್ಧಿ ಪ್ರಾಪ್ತವಾಗುತ್ತೆ. ಹಾಗಾಗಿ ದೇಶದ ಮೂಲೆ ಮೂಲೆಗಳಿಂದ ಪೋಷಕರು ತಮ್ಮ ಮಕ್ಕಳ ವಿದ್ಯಾರಂಭಕ್ಕಾಗಿ ವಾಗ್ದೇವಿ ಜ್ಞಾನದಾತೆ ಸಕಲ ಲಲಿತಕಲಾ ಮಾತೆ ಶ್ರೀ ಶಾರದಾ ದೇವಿಯ ಈ ಕ್ಷೇತ್ರಕ್ಕೆ ಬರ್ತಾರೆ. ತಾಯಿ ಶಾರದೆ ಎಂದರೆ ಆಕೆ ಕಲಾಮಾತೆ. ತುಂಗಾ ತೀರದಲ್ಲಿ ನೆಲೆಯಾಗಿರುವ ತಾಯಿ ಶಾರದೆಯ ದರ್ಶನ ಭಾಗ್ಯ ನಮ್ಮ ಸುಕೃತ ಅಷ್ಟೇ. ತಾಯಿ ಶಾರದೆಗೆ ಇಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಇಲ್ಲಿನ ಶಾರದಾ ಮಾತೆ ಸರಸ್ವತಿಯ ಅವತಾರವಾಗಿರುವುದರಿಂದ ಈಕೆಯನ್ನು ಉಭಯ ಭಾರತಿ ಅಂತಲೂ ಕರೀತಾರೆ. ಉಭಯ ಭಾರತಿಯನ್ನು ಪೂಜಿಸುವ ಮೂಲಕ ಭಕ್ತರು ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆಗೆ ಪಾತ್ರರಾಗಬಹುದು ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣ. ಇದು ಶ್ರೀ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲನೆಯ ಆಮ್ನೇಯ ಪೀಠ. ಈ ದೇವಸ್ಥಾನ ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಮನಸೋಲದವರುಂಟೇನು? ಏನೇ ಆದರೂ ಒಂದು ಬಾರಿಯಾದರೂ ಶ್ರೀ ಶಾರದಾ ಪೀಠಕ್ಕೆ ನೀವೆಲ್ಲರೂ ಬನ್ನಿ, ಶ್ರೀ ಶಾರದಾ ಮಾತೆಯ ದರ್ಶನ ಪಡೆದುಕೊಳ್ಳಿ. ನಿಮಗೆ ಗೊತ್ತಾಗತ್ತೆ ಎಷ್ಟೊಂದು ಶಕ್ತಿ ಇದೆ ಈ ಪೀಠಕ್ಕೆ ಅಂತ ಹೇಳಿ. ಹಾಗಾಗಿ ಮಲೆನಾಡಿನ ಈ ಸೊಬಗು ನಿಮ್ಮನ್ನ ಕೈ ಬೀಸಿ ಕರೆಯುತ್ತಿರುವಾಗ ಇನ್ಮುಂದೆ ತಡ ಮಾಡಬೇಡಿ ಎನ್ನುತ್ತಾ ನಮ್ಮ ಈ ಪಯಣದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹಾಗೆ ಮುಂದಿನ ಪಯಣಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಎಲ್ರಿಗೂ ಶ್ರೀ ಶಾರದಾ ಮಾತೆ ಸಂಪೂರ್ಣ ಅನುಗ್ರಹವನ್ನ ನೀಡಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ನಮಸ್ಕಾರ.